ಹಿಂದೆ ಡಾಕ್ಟರ್ BR ಅಂಬೇಡ್ಕರ್ ಪದವಿ ವಿದ್ಯಾರ್ಥಿ ನಿಲಯ ಸಿಂಧನೂರಿನಲ್ಲಿ ಏಪ್ರಿಲ್ ತಿಂಗಳಲ್ಲಿ ಹೆಚ್ಚಿಗೆ ಬೇಡಿಕೆ ಪಟ್ಟಿಯನ್ನು ಸಲ್ಲಿಸಿ ಹಣವನ್ನು ದುರ್ಬಳಕೆ ಮಾಡಿರುತ್ತಾರೆ ಅಂತಂದು ಒಂದು ದೂರು ಕೊಟ್ಟಿರ್ತಾರೆ. ಸೊ ಈ ದೂರು ನಾನು ಬಂದು ಕರ್ತವ್ಯಕ್ಕೆ ಹಾಜರಾದ ಮೇಲೆ ಈ ದೂರು ಮತ್ತೆ ನನಗೆ ಈ ರೀತಿ ಆಗಿದೆ, ನೀವು ಏನು ಕ್ರಮ ಕೈಗೊಳ್ತೀರಾ ವಾರ್ಡನ್ ಮೇಲೆ, ಹಿಂದಿನ ಅಧಿಕಾರಿಯವರ ಮೇಲೆ? ನಾನು ಅದು ಏನಿದೆ ನೋಡ್ತೇನೆ, ನೋಡಿ ನಿಮಗೆ ಹೇಳ್ತೇನೆ ಅಂತಂದು ಆ ದೂರುದಾರರಿಗೆ ನಾನು ಹೇಳಿದೆ. ಸೊ ಈ ಕಡತಗಳನ್ನು ನೋಡಿದಾಗ ಈ ಹಿಂದೆ ಪ್ರಭಾರಿ ಇದ್ದಂತಹ MS ಸಿಗ್ನಾಳ್ ಸರ್ ಅವರು DD ಅವರಿಗೆ ಒಂದು ಲೆಟರ್ ಮಾಡಿರ್ತಾರೆ. ಸೊ ಏಪ್ರಿಲ್ ತಿಂಗಳಲ್ಲಿ 363 ವಿದ್ಯಾರ್ಥಿಗಳಿಗೆ ಬೇಡಿಕೆ ಪಟ್ಟಿಯನ್ನು ಈಗಾಗಲೇ ಟೆಂಡರ್ದಾರರಿಗೆ ಸಲ್ಲಿಸಿದ್ದೀವಿ. ಟೆಂಡರ್ದಾರ ಆಹಾರವನ್ನು ಸರಬರಾಜು ಮಾಡಿರ್ತಾರೆ ಸದರಿ ವಸತಿ ನಿಲಯಕ್ಕೆ. ಸೊ ಅದು ಹೆಚ್ಚಿಗೆ ಸಲ್ಲಿಕೆಯಾದಂತಹ ವಿದ್ಯಾರ್ಥಿಗಳ ಒಂದು ಆಹಾರ ಸಾಮಗ್ರಿ ಅದನ್ನು ಮುಂದಿನ ತಿಂಗಳಿಗೆ ಉಳಿತಾಯ ಸಂಸ್ಥೆಗೆ ಸೊ ಇಲ್ಲಿವರೆಗೂ ಯಾವುದೇ ನಾವು ಬಿಲ್ಲನ್ನು ಕ್ಲೇಮ್ ಮಾಡಿರುವುದಿಲ್ಲ ಅಂತಂದು ಪತ್ರದ ಮೂಲಕ ಮಾನ್ಯ ಉಪನಿರ್ದೇಶಕರಿಗೆ ಸಲ್ಲಿಸಿರ್ತಾರೆ. ತದನಂತರ ನಾನು ಬಂದಮೇಲೆ ವಾರ್ಡನ್ ಅವರಿಗೆ ವಿಚಾರಿಸಿ ಒಂದಿನ ಹಾಸ್ಟೆಲ್ಗೆ ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದೆ, ಹಾಜರಾತಿಯನ್ನು ಪರಿಶೀಲನೆ ಮಾಡಿದಾಗ ಏಪ್ರಿಲ್ ತಿಂಗಳಲ್ಲಿ PUC 1 ಮತ್ತು PUC 2 ವಿದ್ಯಾರ್ಥಿಗಳ ಹಾಜರಾತಿ ಇರುವುದಿಲ್ಲ. ಕೇವಲ ಡಿಗ್ರಿ ಮತ್ತು ಇನ್ನಿತರ ವಿದ್ಯಾರ್ಥಿಗಳು D.Ed, ಪ್ಯಾರಾಮೆಡಿಕಲ್ ಈ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಅವರು ನಮೂದಿಸಿರ್ತಾರೆ. ಸೊ ಅವರಿಗೆ ಆ ಭೇಟಿ ಸಮಯದಲ್ಲಿ ವಾರ್ಡನ್ರವರಿಗೆ ತಿಳಿಸಿ ಹೇಳಿದೆ, ನೀವು ಮೇ ತಿಂಗಳಿಗೆ ಈ ಒಂದು PU1 ಮತ್ತು PU2 ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಅವಶ್ಯಕತೆ ಇರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ನೀವು ಮೇ ಇಂಡೆಂಟ್ ಕೊಡಿ ಅಂತ. ಸೊ ಇದನ್ನೆಲ್ಲ ಮೇಲ್ನೋಟಕ್ಕೆ ನೋಡಿದಾಗ ಇಲ್ಲಿ ಯಾವುದೇ ಹಣ ದುರ್ಬಳಕೆ ಆಗಿರುವುದಿಲ್ಲ. ವಾರ್ಡನ್ ಆಗಲಿ ಸಹಾಯಕ ನಿರ್ದೇಶಕರಾಗಲಿ ಯಾವುದೇ ಹಣವನ್ನು ಲೂಟಿ ಮಾಡಿರುವುದಿಲ್ಲ. ಸೊ ಇದು ಸತ್ಯಕ್ಕೆ ದೂರವಾದಂತಹ ವಿಷಯ. ಸೊ ನಾವು ಒಂದು ಸಮಾಜ ಕಲ್ಯಾಣ ಇಲಾಖೆಯಡಿ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಒಂದು ವಿದ್ಯಾರ್ಥಿ ನಿಲಯವನ್ನು ನಿರ್ವಹಣೆ ಮಾಡ್ತೇವೆ ಅಂತ ಹೇಳ್ತಾರೆ. ಮೇಡಮ್, ಸುಧಾಕರ್ ಅವರು ಆರೋಪಿಸಿದಾರಲ್ಲ ಮೇಡಮ್ ಈ ರೀತಿ ಆಗಿದೆ ಅಂತ. ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ, ನೀವು ಹೆಚ್ಚಿಗೆ ಹೆಂಗೆ ಇಂಡೆಂಟ್ ಕೊಟ್ಟರು ಅವರು ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ಅವರು ಹೆಚ್ಚಿಗೆ ಇಂಡೆಂಟ್ ಕೊಟ್ಟಿದ್ದಾರೆ, ಅದನ್ನ ನಾವು ಆಹಾರ ಸಾಮಗ್ರಿಗಳದ ಶುಲ್ಕನ್ನ ನಾವು ತಗೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನ ಹೆಂಗೆ ಅಂತಂದ್ರೆ ಏಪ್ರಿಲ್ನಲ್ಲಿ ಇಷ್ಟು ಉಳಿಕೆ ತೋರಿಸ್ಬೋದು, ನಾವು ಮೇ ತಿಂಗಳಿಗೆ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬಹುದು. ಕಡಿಮೆ ವಿದ್ಯಾರ್ಥಿಗಳನ್ನ ಮೇ ತಿಂಗಳಲ್ಲಿ ಬೇಡಿಕೆ ಪಟ್ಟಿಯನ್ನ ಸಲ್ಲಿಸಬಹುದು. ಅದನ್ನೇ ವಾರ್ಡನ್ ಅವರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದೀವಿ. ಅವರು ಕೂಡ ಮೇ ತಿಂಗಳಲ್ಲಿ ಕೇವಲ 85 ವಿದ್ಯಾರ್ಥಿಗಳನ್ನ ಒಂದು ಬೇಡಿಕೆ ಪಟ್ಟಿಯನ್ನು ಸಹಿ ತಗೊಂಡಿದ್ದಾರೆ.